ಇವರಿಬ್ರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ರು. ವ್ಯವಹಾರದಲ್ಲಿ ಜೊತೆಗೆ ಹೆಗಲಾಗಿದ್ರು. ಬಳ್ಳಾರಿಯಲ್ಲಿ ಬಲಿಷ್ಠ ಬಿಜೆಪಿಯನ್ನ ಕಟ್ಟಿ ಇವರದ್ದೇ ಒಂದು ಸಾಮ್ರಾಜ್ಯವನ್ನೂ ನಿರ್ಮಿಸಿದ್ರು. ಆದರೆ ಪತನ ಕಂಡ ಆ ಸಾಮ್ರಾಜ್ಯಕ್ಕೆ ಸಾಮ್ರಾಟನಾಗೋದಕ್ಕೆ ತಮ್ಮಲ್ಲೇ ಯುದ್ಧಕ್ಕೆ ನಿಂತಿದ್ದಾರೆ. ರೆಡ್ಡಿ ರಾಮುಲು RR ವಾರ್ ಮತ್ತೊಂದು ದಿಕ್ಕಿಗೆ ಹೋಗಿದೆ. ಅಮಿತ್ ಶಾ ಭೇಟಿ ಮಾಡಿ ರೆಡ್ಡಿ ಚೆಕ್ ಮೇಟ್ ಇಟ್ಟಿದ್ದಾರೆ. ನಾನು ಅನಿವಾರ್ಯ ಕಾರಣದಿಂದ ಭೇಟಿ ಮಾಡಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಡೆಲ್ಲಿಗೆ ಹೋಗಿ ಭೇಟಿ ಮಾಡುವಂತ ಕೆಲಸ ಮಾಡ್ತೀನಿ. ಗಣಿನಾಡಿನ ಸ್ನೇಹ ಕಡಲಲ್ಲಿ ಸುನಾಮಿ ಬಂದು ಗೆಳೆತನದ ದೋಣಿ ಮಗುಚಿ ಬಿದ್ದಿದೆ. ಬಳ್ಳಾರಿ ಮೇಲಿನ ಹಿಡಿತಕ್ಕಾಗಿ ಶೀತಲ ಸಮರವೇ ಸೃಷ್ಟಿಯಾಗಿದೆ. ಮಾಜಿ ಗೆಳೆಯನ ಜೊತೆ ಜಿದ್ದಿಗೆ ಬಿದ್ದ ರೆಡ್ಡಿಗಾರು ಒಂದು ಹೆಜ್ಜೆ ಗೆಲುವಿನ ಕೇಕೆ ಮೊಳಗಿಸಿದ್ದಾರೆ. ಕಳೆದೊಂದು ತಿಂಗಳಿಂದ ತಣ್ಣಗಿದ್ದ ಮುನಿಸು ಮತ್ತೆ ಸ್ಫೋಟ ಆಗುವ ಎಲ್ಲ ಲಕ್ಷಣಗಳು ದಂಡಿಯಾಗಿ ಕಾಣಿಸ್ತಿವೆ. ಬಳ್ಳಾರಿಯಲ್ಲಿ ರೆಡ್ಡಿ ರಾಮುಲು ಮಧ್ಯೆ ಮುನಿಸಿನ ಮಹಾಯುದ್ಧ. ರಾಮುಲುಗೆ ಭರ್ಜರಿ ಟಕ್ಕರ್ ಕೊಟ್ಟ ಗಣಿ ಧಣಿ ಜನಾರ್ದನ ರೆಡ್ಡಿ. ಹೆಡೆ ಎತ್ತಿದ ಈ ಹೊಸ ದ್ವೇಷ ಹೊಸ ದಿಕ್ಕಿಗೆ ಹೊರಳಿದೆ. ಬಿಜೆಪಿಯ ನಂಬರ್ 2 ಅಮಿತ್ ಶಾ ಮುಂದೆ ಅಳಲು ತೋಡಿಕೊಳ್ಳಲು ಪ್ಲಾನ್ ಮಾಡಿದ್ದ ರಾಮುಲುಗೆ ರೆಡ್ಡಿ ಚೆಕ್ಮೇಟ್ ಇಟ್ಟಿದ್ದಾರೆ. ಅಮಿತ್ ಶಾ ಭೇಟಿಗೆ ಸಮಯಾವಕಾಶ ಕೇಳಿದ್ದ ರಾಮುಲುಗೂ ಮೊದಲೇ ರೆಡ್ಡಿ ಭೇಟಿ ಮಾಡಿ ಶಾಕ್ ಕೊಟ್ಟಿದ್ದಾರೆ. ಸಂಡೂರು ಸೋಲಿನ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚಿಸಬೇಕಿತ್ತು. ಕೋರ್ ಕಮಿಟಿ ಸಭೆಯಲ್ಲಿ ನಡೆದ ಮಾತಿನ ಚಕಮಕಿ ವಿವರಿಸಲು ಅಮಿತ್ ಶಾ ಬಳಿ ಭೇಟಿಗೆ ರಾಮುಲು ಸಮಯಾವಕಾಶ ಕೇಳಿದ್ರು. ಆದ್ರೆ ರಾಮುಲುಗೂ ಮುನ್ನ ಅಮಿತ್ ಶಾ ಭೇಟಿಯಾಗಿ ರೆಡ್ಡಿ ಟಕ್ಕರ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಅಮಿತ್ ಶಾರನ್ನ ಭೇಟಿಯಾದ ಜನಾರ್ದನ ರೆಡ್ಡಿ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಸೋಲಿನ ಬಗ್ಗೆ ಮನವರಿಕೆ ಮಾಡಿದ್ದಾರಂತೆ. ಸ್ವಪಕ್ಷದವರಿಂದ ಸಂಡೂರಿನಲ್ಲಾದ ಎಫೆಕ್ಟ್ ಬಗ್ಗೆ ವಿವರಿಸಿದ್ದಾರಂತೆ. ಹೀಗೆ ರೆಡ್ಡಿ ಭೇಟಿಯಾಗ್ತಿದ್ದಂತೆ ರಾಮುಲು ಹಿಂದಕ್ಕೆ ಸರಿದಿದ್ದಾರೆ. ಈ ಬಗ್ಗೆ ಬಳ್ಳಾರಿಯಲ್ಲಿ ಮಾತನಾಡಿದ ಶ್ರೀರಾಮುಲು ಅನಿವಾರ್ಯ ಕಾರಣದಿಂದ ಅವಕಾಶ ಸಿಕ್ಕಿಲ್ಲ, ರೆಡ್ಡಿಗೆ ಅವಕಾಶ ಸಿಕ್ಕಿದೆ, ನಾನು ಡೆಲ್ಲಿಗೆ ಹೋಗಿ ಭೇಟಿಯಾಗ್ತೀನಿ ಎಂದ್ರು. ಅವ್ರು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ರು, ಅವ್ರಿಗೂ ಕಾರ್ಯಕ್ರಮ ಮುಗಿಸ್ಕೊಂಡ್ರು, ಪುನಃ ಅವರು ಡೆಲ್ಲಿಗೆ ಹೋಗ್ಬಿಟ್ರು. ಅಷ್ಟರೊಳಗಡೆ ಅವರು ಶಾಸಕರು ಕೆಲವು ಮಂದಿ ಪ್ರಮುಖರೆಲ್ಲರೂ ಕೂಡ ಭೇಟಿ ಆಗಿರ್ಬೋದು. ನಾನು ಅನಿವಾರ್ಯ ಕಾರಣಗಳಿಂದ ಭೇಟಿ ಮಾಡ್ಲಿಕ್ಕಾಗಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂಥ ಕೆಲಸ ಮಾಡ್ತೀನಿ. ಕಳೆದೊಂದು ತಿಂಗಳಿಂದ ನಾಯಕರಿಂದ ಅಂತರ ಕಾಯ್ದುಕೊಂಡಿರೋ ಶ್ರೀರಾಮುಲು ಬಾದಾಮಿ ಎಲೆಕ್ಷನ್ ಸ್ಪರ್ಧೆಯ ಹಳೆಯ ನಂಟಿನ ಸದ್ಬಳಕೆಗೆ ಪ್ಲಾನ್ ಮಾಡಿದ್ದಾರೆ. ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.